ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿದ್ದಾರೆ. ಜನ ಬೀದಿಗೆ ನೆಮ್ಮದಿಗೆ ಓಡಾಡ್ತಾರೆ. 370 ರದ್ದಾದ್ಮೇಲೆ ಮೊದಲ ಬಾರಿಗೆ ಚುನಾವಣೆ ಕೂಡ ಅದಕ್ಕೆ ತಯಾರಿರುತ್ತೆ. ನೀವು ಆ ಟೈಮಲ್ಲಿ ಹೋಗಿ ಬಂದಿದ್ದೀರಿ, ಹೇಗಿದೆ ಚುನಾವಣಾ ತಯಾರಿ ಹೇಗಿದೆ ಅಂತ ಕಾಶ್ಮೀರದಲ್ಲಿ? ಅಂದರೆ ಮೊದಲ ಬಾರಿಗೆ ಈಗ 370 ರದ್ದಾದ್ಮೇಲೆ ಮತ್ತೆ ಚುನಾವಣೆಗೆ ಹೋಗ್ತಾ ಇದ್ದಾರೆ. ಎಲೆಕ್ಷನ್ ನಡೀತಾ ಇರೋದ್ರಿಂದ ನಾನು ಚುನಾವಣೆ ಹೇಗೆ ನಡೀತದೆ ಅಂತ ಹೇಳಬಾರ್ದು, ಕೋಡ್ ಆಫ್ ಕಾಂಡಕ್ಟ್ ಆಗುತ್ತೆ. ಅದು ಒಂದು ಹೇಳಕ್ಕೆ ಏನು ತೊಂದರೆ ಇಲ್ಲ. ಮೋದಿಯವರು ಏನು ಆರ್ಟಿಕಲ್ 370 ತೆಗೆದ ಮೇಲೆ ಜನಸಾಮಾನ್ಯರು ಬೀದಿಲಿ ಓಡಾಡ್ತಾರೆ, ನೆಮ್ಮದಿಯಿಂದ ಓಡಾಡ್ತಾರೆ. ಓಟ್ ಯಾರಿಗೆ ಹಾಕ್ತಾರೆ, ಯಾರಿಗೆ ಬಿಡ್ತಾರೆ ನಾನು ಕೇಳಕ್ಕೆ ಕೇಳಬಾರ್ದು. ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ. 10 ವರ್ಷದೊಳಗೆ ಈ ಟೆರರಿಸ್ಟ್ ಹೊಡೆತನ ಕಡಿಮೆ ಮಾಡಿದ್ದಾರೆ. ನಾರ್ಮಲ್ ಲೈಫು, ಹೊಲದಲ್ಲಿ ವ್ಯವಸಾಯ ಮಾಡೋದು, ಅವರ ಅಂಗಡಿ ಬೆಟ್ಟಲು ಅವರ ದಂಧೆ ಮಾಡೋದು ನೆಮ್ಮದಿಯಿಂದ ಮಾಡ್ತಾರೆ. ಆ ವಾತಾವರಣ ಇದೆ. ಓಟ್ ಯಾರಿಗೆ ಕೊಡ್ತಿರಂದ್ರೆ ಕರ್ನಾಟಕದ ಬೆಳವಣಿಗೆ, ನಾನು ಕರ್ನಾಟಕದ ಬಗ್ಗೆ ಯಾವುದೇ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿದ್ದಾರೆ. ಜನ ಬೀದಿಗೆ ನೆಮ್ಮದಿಗೆ ಓಡಾಡ್ತಾರೆ. 370 ರದ್ದಾದ್ಮೇಲೆ ಮೊದಲ ಬಾರಿಗೆ ಚುನಾವಣೆ ಕೂಡ ಅದಕ್ಕೆ ತಯಾರಿರುತ್ತೆ. ನೀವು ಆ ಟೈಮಲ್ಲಿ ಹೋಗಿ ಬಂದಿದ್ದೀರಿ, ಹೇಗಿದೆ ಚುನಾವಣಾ ತಯಾರಿ ಹೇಗಿದೆ ಅಂತ ಕಾಶ್ಮೀರದಲ್ಲಿ? ಅಂದರೆ ಮೊದಲ ಬಾರಿಗೆ ಈಗ 370 ರದ್ದಾದ್ಮೇಲೆ ಮತ್ತೆ ಚುನಾವಣೆಗೆ ಹೋಗ್ತಾ ಇದ್ದಾರೆ. ಎಲೆಕ್ಷನ್ ನಡೀತಾ ಇರೋದ್ರಿಂದ ನಾನು ಚುನಾವಣೆ ಹೇಗೆ ನಡೀತದೆ ಅಂತ ಹೇಳಬಾರ್ದು, ಕೋಡ್ ಆಫ್ ಕಾಂಡಕ್ಟ್ ಆಗುತ್ತೆ. ಅದು ಒಂದು ಹೇಳಕ್ಕೆ ಏನು ತೊಂದರೆ ಇಲ್ಲ. ಮೋದಿಯವರು ಏನು ಆರ್ಟಿಕಲ್ 370 ತೆಗೆದ ಮೇಲೆ ಜನಸಾಮಾನ್ಯರು ಬೀದಿಲಿ ಓಡಾಡ್ತಾರೆ, ನೆಮ್ಮದಿಯಿಂದ ಓಡಾಡ್ತಾರೆ. ಓಟ್ ಯಾರಿಗೆ ಹಾಕ್ತಾರೆ, ಯಾರಿಗೆ ಬಿಡ್ತಾರೆ ನಾನು ಕೇಳಕ್ಕೆ ಕೇಳಬಾರ್ದು. ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ. 10 ವರ್ಷದೊಳಗೆ ಈ ಟೆರರಿಸ್ಟ್ ಹೊಡೆತನ ಕಡಿಮೆ ಮಾಡಿದ್ದಾರೆ. ನಾರ್ಮಲ್ ಲೈಫು, ಹೊಲದಲ್ಲಿ ವ್ಯವಸಾಯ ಮಾಡೋದು, ಅವರ ಅಂಗಡಿ ಬೆಟ್ಟಲು ಅವರ ದಂಧೆ ಮಾಡೋದು ನೆಮ್ಮದಿಯಿಂದ ಮಾಡ್ತಾರೆ. ಆ ವಾತಾವರಣ ಇದೆ. ಓಟ್ ಯಾರಿಗೆ ಕೊಡ್ತಿರಂದ್ರೆ ಕರ್ನಾಟಕದ ಬೆಳವಣಿಗೆ, ನಾನು ಕರ್ನಾಟಕದ ಬಗ್ಗೆ ಯಾವುದೇ